ಮಗಳೇ ಡೈರೆಕ್ಟಾಗಿ ಮಕ್ಕ ಕೂತ್ಕೊಡು ಸುಮ್ಮನೆ ನೋಡಿ. ಇದು ಡೈವರ್ಸ್ ಲೆಟರ್. ಇದು ನಿಮಗೆ ಕೊಟ್ಟೋಗನಿ ಅಂತ ಹೇಳ್ಬಿಟ್ಟು ಬಂದೆ. ತಗೊಳ್ಳಿ ಈ ಡೈವರ್ಸ್ ಲೆಟರ್ನ ತಗೊಂಡು ನೆಮ್ಮದಿಯಾಗಿ ಹಾಯಾಗಿ ಸೈನ್ ಹಾಕ್ರಿ. ಆಮೇಲಿಂದ ಮುಂದಿನ ವಾರನ ಇಲ್ಲ ಮುಂದಿನ ವಾರ ಅಲ್ಲ, ಗುರುವಾರ ಹೋಗೋಣ. ಇಬ್ರು ಲಾಯರ್ ತಕ್ಕ ಹೋಗ್ಬೇಕು. ಲಾಯರ್ ತಕ್ಕ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಬೇಕು ಎಲ್ಲನೂ. ಅವರು ಡಿಸಿಷನ್ ತಗೋತಾರಂತೆ. ನೋಡಿ ಕೋರ್ಟ್ ಪೇಪರ್ ತಗೊಬಿಟ್ಟು ಬಂದಿಕ್ಕಿವ್ನಿ. ತಗೊಳ್ಳಿ ನಿಮ್ಮ ಹಾಕೋಕೆ. ಒಳ್ಳೆ ಕೆಲಸ ಮಾಡಿದೀಗ ನೋಡು ಜೀವನದಾಗೆ. ಯೋಸೋ ನೋಡ್ಬಿಟ್ಟಿವ್ ನಾನಂತೂ ಲೇ ಪ್ರೇಮಿ ಹೋಗದು ಯಾರನ್ನ ಜೊತೆ ಕೊಟ್ಕೊಂಡು ನೆಮ್ಮದಿಗೆ ಚೀದ್ಬಿಡು. ನಾನಂತೂ ನಿನಗಿನ್ನ ಶಾನೆ ನೆಮ್ಮದಿಗಿರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಇಂಥ ಬೇವರ್ಸಿ ಬಾಳದಕ್ಕಿಂತ ಉಗಿದ್ ಕಳಿಸೋದೇ ನೀನು ಎಷ್ಟೋ ವಾಸಿ ಅಂತ ನಾನು ನಿರ್ಧಾರ ಮಾಡ್ಕೊಬಿಟ್ಟಿವ್ನಿ. ಹಾಳಾಗೋಗು. ಏನು ಮಾಡಬೇಕು, ಗುರುವಾರ ತಾನೇ, ಗುರುವಾರ ಬರ್ಬೇಕು ತಾನೆ. ಪೇಪರ್ ತಗೊಂಡು ಬತ್ತೀನಿ ಹೋಗು. ಸೈನ್ ಹಾಕಿದೀಗ ನೀನು? ನಾನು ಸೈನ್ ಗೀನೆಲ್ಲ ಹಾಕ್ಬಿಟ್ಟಿವ್ನಿ. ನೋಡಿ, ನನಗೆ ನಿಮ್ಮ ಜೀವನಾಂಶ ಬೇಡ, ಯಾವ ಅಂಶನೂ ಬೇಡ. ನನಗೆ ಎಲ್ಲ ಸೈನ್ ಎಲ್ಲ ಬರ್ಸ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ನೀವು ಮಡಿಕೊಬಿಡಿ, ನನಗೇನು ಬೇಕಾಗಿಲ್ಲ. ನಾನು ಹಾಯಾಗಿ ಹೋಯ್ತೀನಿ, ಸರಿನಾ? ಆಯ್ತು ಬಿಡಿ, ನೀನೇ ಡೈವರ್ಸು ಅಂತ ಹೇಳ್ಬಿಟ್ಟು ಕೊಡ್ಬೇಕಾದ್ರೆ ನನಗೇನೈತೆ. ಆಯ್ತು ಬಿಡು. ಹ್ಞೂ ಸರಿ ಆಯ್ತು. ಎಷ್ಟು ಗಂಡಂದ್ರು ಕಾಯ್ಕೊಂಡಿರ್ತಾರೋ ಏನೋ. ಇಂಥ ಚಾನ್ಸ್ ಯಾರಿಗೆ ತಾನೇ ಸಿಗ್ತದೆ ಹೇಳು? ಇಂಥ ಒಳ್ಳೆ ಚಾನ್ಸ್ ಅಲ್ವೇ? ಯಾರ್ಯಾರು ಕಾಯ್ಕೊಂಡಿರ್ತಾರೋ, ಏನೇನು ಮಾಡ್ತಿರ್ತಾರೋ, ಏನೇನು ಕಥೆಯೋ. ನನಗಂತೂ ಈ ಪ್ರೇಮಿ ಕಡೆಯಿಂದ ಒಳ್ಳೆ ಬಂಪರ್ ಆಫರ್ ಬಂದ್ಬಿಡ್ತು. ಇನ್ನೇನು ಬೇಕು ಹೇಳಿ ನನಗೆ? ಕನಸೋ ನನಸೋ ಗೊತ್ತಾಯ್ತಿಲ್ವಾ? ಅಯ್ಯೋ, ಕನಸೋ ಇದು ನನಸೋ ಇದು, ನನ್ನೆದೆಯಲ್ಲಿ ಬಂದ ಮೊದಲ ಸಿಂಚನ. ನಾನೆಲ್ಲ ಹಾಕಕ್ಕಿಲ್ವೇನೋ ಅಂತ ಹೇಳ್ಬಿಟ್ಟು ನಾನು ಗಾಬರಿಯಾಗಿ ಹೋಗ್ಬಿಟ್ಟಿದ್ದೆ. ನಾನಂತೂ ಹಾಕಕ್ಕಿಲ್ಲ, ನನ್ನ ಮಗ ಸೈನ ಡೈವರ್ಸ್ ಕೊಡಕ್ಕಿಲ್ಲ ಅಂತ ದುಳ್ಳಾಡ್ತಾನೆ ಅಂತ ಹೇಳ್ಬಿಟ್ಟು ಆಗತ್ತಾಗ ಹೆಂಗೋ ಕೊನೆಗೂ ಸೈನ್ ಹಾಕ್ತೀನಿ ಅಂತ ಒಪ್ಕೊಬಿಟ್ನಲ್ಲೇ. ಅದೇ ನಮ್ಮ ಪುಣ್ಯ ಅಂತ ಅನ್ಕ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕಿತ್ತು? ನಮ್ಮ ಪುಣ್ಯಕ್ಕೆ ಅದನ್ನ ನಾವು ಮಾಡೋಣಲ್ಲ ಬಾ. ಇಲ್ಲ ಅಂತ ಹೇಳಿದ್ರೆ ಯಪ್ಪ ದೇವ್ರಿ, ಅದೊಂದು ನೋಡ್ಬೇಕಿತ್ತು ನಾವು. ಅಮ್ಮ ಅವನ ಮಕ ಮುಚ್ಚ. ಅವನಿಗೆ ನಾನು ಬಿಟ್ರೆ ಯಾರೋ ಗೊತ್ತಿಲ್ಲ. ಅವನು ನಾನು ಮದುವೆ ಮಾಡ್ಕೊಂಡ್ರೆ ಹೆಚ್ಚು ಬಾ. ಇನ್ನು ಯಾವಳು ತಾನೇ ಅವಳಿಗೆ ಹೋಗು ತುಪ್ಪ ಹಾಕ್ತಾಳೆ? ಯಾವಳು ಹೋಗು ತುಪ್ಪ ಹಾಕಿಲ್ಲ. ಬಾ, ನಾನು ಹೋಗ್ಬಿಟ್ಟು ಇವಾಗ ಆ ಫ್ಯಾಕ್ಟ್ರಿ ಓನರ್ ತಾಗ ಮಾತಾಡೋನಿ. ನೋಡಿ ಸರ್ನ ಹೋಗಿ ಅವರು ನಮ್ಮಂತ ಅನ್ಕೊಂಡ್ರೆ ಇಷ್ಟ. ಅಮ್ಮ ನೀನೇ ಹೇಳು, ನನ್ನ ಮ್ಯಾಲೆ ಪಿರುತಿ ಇಲ್ಲ ಅಂತ ಹೇಳಿದ್ರೆ ನನಗೆ ಬಂದು ಸಹಾಯ ಮಾಡ್ತಿದ್ರಾ? ಮಂತಾಗ ಬತ್ತಿದ್ರ 2-3 ಸಲ. ನೀನೇ ಯೋಚನೆ ಮಾಡು. ನನಗೂ ಗೊತ್ತಿವಳೆ. ನಿನ್ನ ಮ್ಯಾಲೆ ಪಿರುತಿ ಇಲ್ಲ ಅಂತಂದಿದ್ರೆ ಇಷ್ಟೆಲ್ಲ ಮಾಡ್ತಿದ್ನ ಅವನು. ನಿನ್ನ ಮ್ಯಾಲೆ ಭಾಳ ಪಿರುತಿ ಐತಿ, ಅದಕ್ಕೆ ನೀ ಇಷ್ಟೆಲ್ಲ ಮಾಡ್ತಿರೋದು. ಅವನು ನಿನ್ನ ಮ್ಯಾಲೆ ಪಿರುತಿ ಇರೋದಕ್ಕೆ ನೀನು ಇಲ್ದಿದ್ರೆ ಯಾವನು ಇಷ್ಟು ಮಾಡೋಕ್ಕಿಲ್ಲ. ಸುಮ್ಕಿರು. ಬೋಲ್ ಪಿರುತಿ ಇಕ್ಕೊಂಡವನೇ ನಿನ್ನ ಮ್ಯಾಲೆ. ನೋಡು, ಡೈರೆಕ್ಟಾಗಿ ಹೋಗ್ಬಿಟ್ಟು ಹಿಂಗೆ ಡೈವರ್ಸ್ ಕೊಟ್ಬಿಟ್ಟೆ ನನ್ನ ಗಂಡಂಗೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಮುಂದುವರ್ಸಿವಂತೆ. ಬಾ ಹೋಗೋಣ, ನಾನು ಬರ್ತೀನಿ ಜೊತೆಗೆ. ನಡಿಯಮ್ಮ. ಲೇ ರಾಧಾ, ಫ್ಯಾಕ್ಟ್ರಿ ಓನರ್ ಎಲ್ಲವ್ರೆ? ಎಲ್ಲೋ ಹೊಲ್ದ ಕಡೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ರು. ಯಾಕೆ ಪ್ರೇಮ? ಅದೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಪರ್ಸ್ನಲ್ ವಿಷಯನ ಪರ್ಸ್ನಲ್ಲಾಗೆ ಮಾಡಿಕೋಬೇಕು. ಅಲ್ಲ ಯಾಕೆ ಅಂತ ಹೇಳಿದ್ನಲ್ಲ, ಯಾಕೆ ಗೀಕೆ ಅಂತೆಲ್ಲ ಕೇಳೋಂಗಿಲ್ಲ ಅಂತ ಹೇಳ್ಬಿಟ್ಟು. ನಮ್ದೇನೋ ಪರ್ಸ್ನಲ್ ವಿಷಯ. ನೀನು ಸುಮ್ಕಿರ್. ನೀನು ಇವಳ್ದೇನ ಪರ್ಸ್ನಲ್ ವಿಷಯ? ಅಂಥದ್ದು ಏನಾಗೈತಿ ಇವಳು ಪರ್ಸ್ನಲ್ ವಿಷಯ? ಅಯ್ಯೋ ಶಿವನಿ, ಇವನು ಎಡ್ವಟ್ ಮಾಡ್ಕತ್ತಲ್ಲ ಏನು ಅಂತ ಹೇಳ್ಬಿಟ್ಟು. ನಾನು ಹೋಗಿ ನೋಡ್ಲಾ ಏನು ಅಂತ? ಬಿಡು, ಆಮೇಕಿಂದ ಹೋಗಿ ಅವ್ರನ್ನೇ ಕೇಳಿದ್ರೆ ಹೇಳೋಕ್ಕಿಲ್ವಾ? ಏನು ಅಂತ ಕೇಳಿದ್ರೆ ಹೇಳ್ತಾರೆ. ಇನ್ನು ಹೋಗಿ ನಾನು ಇನ್ನೇನು ಮಾಡಲಿ ಬಿಡು. ಮಮ್ಮಿ ಪ್ಲೀಸ್ ಬಲವಂತ ಮಾಡಬೇಡಿ ಅಂತ ನಾನು ಹೇಳಿಲ್ವಾ? ನನ್ನ ಮದುವೆ ಎಲ್ಲ ಆಗಲ್ಲ ಅಂತ ನಿಮ್ಗೆ ಹೇಳಿಲ್ವಾ ನಾನು? ಈಗ ಸದ್ಯಕ್ಕೆ ನಾನು ಇಷ್ಟಪಟ್ಟಿರೋ ಹುಡುಗಿನೇ ನಾನು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ನೀನೇನು ಹಿಂಗೆಲ್ಲ ಇದು ಮಾಡ್ತಿದೀಯಲ್ಲ ನೀನು? ನಿನ್ಗೊಂದ್ಸಲ ಎಲ್ಲ ನಿನ್ಗೆ ಅರ್ಥ ಆಗ್ತಿಲ್ವಾ? ಯಾರು ಬೇಡ, ನಾನು ಒಳ್ಳೆ ಹುಡುಗಿನೇ ಮದುವೆ ಮಾಡ್ಕೊತೀನಿ ಅಂತ. ಈಗ ಸರಿ ಬಿಡು ಅಂತ ಹೇಳಿದ್ನಲ್ಲ. ಈಗ ಅವಳು ಒಪ್ಪಿಲ್ಲ, ನಾನು ಒಪ್ಪಿದ್ದೀನಲ್ಲ. ನನಗೆ ಅವಳಂದ್ರೆ ಇಷ್ಟ, ನಾನು ಅವಳನ್ನೇ ಮದುವೆ ಮಾಡ್ಕೊಳ್ಳೋದು. ನೀವು ಸುಮ್ಮನೆ ಬಲವಂತ ಮಾಡಬೇಡಿ ಅಮ್ಮ. ಅವಳಿಗೆ 2ನೇ ಮದುವೆ ಮಾಡ್ಕೊಂಡಿದ್ರೇನು 3ನೇ ಮದುವೆ ಮಾಡ್ಕೊಂಡಿದ್ರೇನು, ನಾನು ಮದುವೆ ಮಾಡ್ಕೊತಿದ್ದೀನಿ ಅಷ್ಟೇ ನನಗೆ ಬೇಕಾಗಿರೋದು. ನೀನು ಸುಮ್ಮನೆ ನನಗೆ ಫೋರ್ಸ್ ಮಾಡಬೇಡಮ್ಮ. ನಿಮ್ಗೆ ಎಷ್ಟು ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಅಮ್ಮ, ನನ್ನ ಬಗ್ಗೆನೇ ಹೇಳ್ತಿರ್ಬೇಕು. ನಿನ್ನ ಬಗ್ಗೆನೇ ಅಮ್ಮ. ನಾನು ಪಾಪ ಅವಳು ಗಂಡ ಸರಿ ಇಲ್ಲಮ್ಮ. ಅವಳು ಗಂಡ ಸರಿ ಇಲ್ದಿರೋದಕ್ಕೆ ಬಿಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟು ಬಿಟ್ಟಿರೋದು ಅಷ್ಟೇನೆ. ಈಗ ಅದನ್ನ ಕಟ್ಕೊಂಡು ಏನಾಗಬೇಕು ನಮಗೆ? ಬಿಡು. ಈಗ ನನ್ಗೇನಾದ್ರೂ ಎಂಟಿ ಪ್ರಾಬ್ಲಮ್ ಆಗಿರೋ ಇನ್ನೊಂದು ಮದುವೆ ಮಾಡ್ಕೋತಿರ್ಲಿಲ್ವಾ ಹೇಳು? ಮಗಳೇ ಫುಲ್ಲು ನಿನ್ನಿಸ್ಯನೇ. ಕಣಮ್ಮ. ಸರಿ ಅಮ್ಮ, ಆಯಿತು. ಸರಿ ಅಂತ ಹೇಳಿದ್ನಲ್ಲ. ದಯವಿಟ್ಟು ನನಗೆ ಟೈಮ್ ಕೊಡಿ. ನನ್ನ ಮದುವೆ ಅಂತ ಆದರೆ ನಾನು ಇಷ್ಟಪಟ್ಟರೆ ಹುಡುಗಿನೇ ನಾನು ಮದುವೆ ಮಾಡ್ಕೊಳ್ಳೋದು. ಒಪ್ಪಿಸ್ತೀನೋ ಇಲ್ಲ ಇಲ್ಲೇ ಇರ್ತೀನೋ ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡು, ನಾನು ಲೈಫಲ್ಲಿ ತುಂಬ ನೊಂದ್ಬಿಟ್ಟಿದ್ದೀನಿ, ನಿನಗೂ ಗೊತ್ತು. ಈಗ ಸ್ವಲ್ಪ ಆರಾಮಾಗಿದ್ದೀನಿ ಅಂತ ಬಂದಿಲ್ಲ. ಆರಾಮಾಗಿದ್ದರೆ ಮತ್ತೆ ನೀನು ತೊಂದರೆ ಕೊಡ್ತಾ ಇದ್ದಿಲ್ಲಮ್ಮ ನೀನು. ನನಗಿದೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಿಲ್ವ ನಿನಗೆ? ಪ್ಲೀಸ್ ನನಗೆ ಜಾಸ್ತಿ ಫೋರ್ಸ್ ಮಾಡಬೇಡ ನೀನು. ಸರಿ ಫೋರ್ಸ್ ಎಲ್ಲ ಮಾಡಬೇಡ. ನನಗೆ ಯಾವಾಗ ಬೇಕೋ ಮಾಡ್ಕೋತೀನಿ. ನೀವು ಹಿಂಗೆ ಜೋರಾಗಿ ಮಾತಾಡಿದ್ರೆ ನಾನು ಕಟ್ ಮಾಡ್ತೀನಿ ಫೋನ್ ಅಷ್ಟೇನೆ. ಸರಿ ಆಯಿತು, ನಾನು ಕಟ್ ಮಾಡ್ತಿದ್ದೀನಿ. ಪ್ರೇಮ ಅವರೇ ಹೇಳಿ, ಇಲ್ಲಿ ತನಕ ಬಂದುಬಿಟ್ಟಿದ್ದೀರಾ ಯಾಕೆ? ಮತ್ತೆ ನಿಮ್ಮ ಗಂಡ ಏನಾದ್ರು ಒಡೆಯೋದು ಬಡಿಯೋದು ಅದು ಇದು ಮಾಡಿದ್ನಾ? ಅಯ್ಯೋ, ನನ್ನ ಗಂಡ ಇನ್ಮೇಲೆ ಒಡೆಯೋದು ಎಲ್ಲ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅದಕ್ಕೆಲ್ಲ ಬ್ಯಾಡ ಇವನು ಸವಾಸ ಅಂತ ಹೇಳ್ಬಿಟ್ಟು ನಾನೇ ಒಂದು ತೀರ್ಮಾನ ತಗೊಬಿಟ್ಟೆ. ತೀರ್ಮಾನ ತಗೊಂಡ್ರಾ? ಏನು ತೀರ್ಮಾನ ತಗೊಂಡ್ರಿ? ನನ್ನ ಗಂಡನ ಸವಾಸನೇ ಬ್ಯಾಡ ಅಂತ ಕುಂತ್ರಿ. ನನ್ನ ಮಗನ ಜೊತೆ ಹೆಂಗೆ ಬಾಳೋದು? ಅಲ್ಲೋಪರ ನನ್ನ ಮಗ ಬ್ಯಾಡವೇ ಬೇಡ ನನಗೆ ಅಂತ ಹೇಳ್ಬಿಟ್ಟು ನಾನಂತೂ ಡೈವರ್ಸ್ ಕೂಡ ನಿರ್ಧಾರ ಮಾಡಿಬಿಟ್ಟೆ. ಅವ್ನಿಗೆ ಅದಕ್ಕೆ ನೀವು ಡೈವರ್ಸ್ಗೆ ಅಂತ ಹೇಳ್ಬಿಟ್ಟು ಬರ್ಕೊಟ್ಬಿಟ್ಟು ಬಂದೀವ್ನಿ.
ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೀರಾ, ನಿಜವಾಗ್ಲೂ ಪ್ರಾಮಿಸ್. ತುಂಬ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಹಾಂ, ಅದೆಲ್ಲಾದರೂ ಇರಲಿ. ಈಗ ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂದರೆ ನಾನು ಮಾಡೇ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಓಕೆನಾ? ನನಗಂತೂ ಹೆಣ್ಮಕ್ಳು ನೊಂದ್ಕೊಂಡಿರೋದು ಇದೆಲ್ಲ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದು ನನಗೆ ಗೊತ್ತು. ನೀವು ನನಗೆ ಎಷ್ಟೊಂದೆಲ್ಲ ಸಹಾಯ ಮಾಡಿದ್ರಿ. ನಿಮಗೆ ನನ್ನ ಮೇಲೆ ಎಷ್ಟೆಲ್ಲ ಪಿರುತಿ ಐತೆ, ಏನು ಎತ್ತ ಅಂತೇಳ್ಬಿಟ್ಟು ನಂಗೆ ಬಹಳ ಚೆನ್ನಾಗಿ ಗೊತ್ತು. ನಿಮಗೆ ನನ್ನ ಮೇಲೆ ಅಷ್ಟೊಂದು ಪಿರುತಿ ಐತಲ್ವಾ? ಅಲ್ವಾ ಇಲ್ಲ ಅಂದರೆ ಮಂತಕ್ಕನ ಬಂದ್ಬಿಟ್ಟು ನನ್ನ ಗಂಡನ ತಗೆಲ್ಲ ಬೈಸ್ಕೊಂಡು ನೀವು ಸಹಾಯ ಮಾಡ್ತಿದ್ರೆ ನನಗೆ. ಇಲ್ಲ ತಾನೇ? ನಿಮಗೆ ನನ್ನ ಮೇಲೆ ಎಷ್ಟು ಪಿರುತಿ ಇರೋದಕ್ಕೆ ಏನೇ ನೀವು ನನಗೆ ಸಹಾಯ ಮಾಡಿರೋದು ನನಗೆ ಗೊತ್ತಿರೋದೇ ನಿನಗೆ ನನ್ನ ಮೇಲೆ ಎಷ್ಟು ಪಿರುತಿ ಐತೆ ಅಂತ ಹೇಳ್ಬಿಟ್ಟು. ನೋಡಿ, ಏನಾರ ಆಗಿದ್ದಾಗಲಿ ಬುಟ್ಟಾಕಿ. ನೋಡಿ, ನನಗಂತೂ ನೀವು ತುಂಬ ಇಷ್ಟ ಆಗಿದ್ದೀರಾ. ನಮ್ಮ ಅಮ್ಮಂಗೂ ಅಷ್ಟೇ ಏನಿಯಾ ತುಂಬ ಇಷ್ಟ ಆಗ್ಬಿಟ್ಟಿದ್ದೀರಾ ನೀವು. ನಮಗಂತೂ ಯಾವ ಅಭ್ಯಂತರನೂ ಇಲ್ಲ. ಇಬ್ರು ಯಾವಾಗ ಮದುವೆ ಮಾಡ್ಕೊಳ್ಳೋಣ? ಏನೋ ಮದ್ವೆನಾ? ಅಳಿ ಅಂದರೆ ನನಗಂತೂ ನೀವು ಪೂರ್ತಿಯಾಗಿ ಒಪ್ಪಿಗೆ ನೆನೆಯ. ನನಗಂತೂ ನೀವು ಭಾಳ ಭಾಳ ಇಷ್ಟ ಆಗ್ಬಿಟ್ಟಿದ್ದೀರಾ. ನೋಡಿ, ನನ್ನ ಮಗಳು ಜೀವನನ ಸರ್ ಮಾಡ್ತಿರೋದಕ್ಕೆ ನಿಮ್ಗೊಂದು ದೊಡ್ಡ ನಮಸ್ಕಾರ. ನೋಡಿ, ಹೆಂಗೋ ದೇವಸ್ಥಾನದಾಗ ತಾಳಿ ಕಟ್ಕೊಂಡ್ರು ಪರವಾಗಿಲ್ಲ, ನನ್ನ ಮಕ್ಕಳು ಅಡ್ಜಸ್ಟ್ ಮಾಡ್ಕೊತಾಳೆ. ಆಗಲೇ ನಮ್ಮ ಮೊಳಿ ಮೈಯಂಗೆ ಡೈವರ್ಸ್ ಪೇಪರ್ನ ಕೊಟ್ಬಿಟ್ಟು ಬಂದವಳೆ. ಗುರುವಾರ ಪೈನೆಲ್ಲ ಡೈವರ್ಸ್ ಆಗೋಯ್ತದೆ, ಕೋರ್ಟ್ ಕಚೇರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಪೈನಲ್ಲು ಡೈವರ್ಸ್ ನೆನೆಯ ಒಂದೇ ಕಿತ್ತ ನೆನೆಯ ಎಲ್ಲ ಡೈವರ್ಸ್ ಪೈವರ್ಸ್ ಎಲ್ಲ ಆದಮೇಲೆ ನೀವೇನು ಉಳಿದಿರ್ತದೆ ನೀವೇ ಹೇಳಿ. ಅಯ್ಯೋ, ನೀವು ನೆಮ್ಮದಿಯಾಗಿರ್ಬೋದಪ್ಪ, ನೀವು ನನ್ನ ಮಗಳು ಎಲ್ಲಂದ್ರೆ ಈ ನೆಮ್ಮದಿಯಾಗಿರೋದು ಕಲ್ತ್ಕೊಳ್ರಿ. ನೀವಿಬ್ರು ನಂಗೆ ಇನ್ನೇನೂ ಬೇಕಿಲ್ಕಂಡ್ರಪ್ಪ, ನೀವೆಲ್ಲ ಸಂದಕ್ಕಿದ್ಬಿಟ್ರೆ ಸಾಕು. ಮುಹೂರ್ತನೂ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಈಗ ಬರೋ ಶುಕ್ರವಾರ ಭಾಳ ಒಳ್ಳೆ ದಿನ ಇದಂತೆ, ಮದುವೆ ಮಾಡ್ಕೊಬಿಡಿ ಅಷ್ಟೇ ನೆನೆಯ. ಹಲೋ, ಮದ್ವೆನಾ? ಇದೇನು ಅನ್ಕೊಂಡಿದ್ದೀರಾ ಮದುವೆ ಅಂತಂದ್ರೆ? ನೀವೇನು ಅಂತ ಮಾತಾಡ್ತಾ ಇದ್ದೀರಾ? ನಾಚಿಕೆ ಅಲ್ವಾ ನಿಮಗೆ? ನನಗೆ ಗೊತ್ತು. ಇವಳಂತೂ ಯಾವಾಗ ಮದುವೆಗೆ ಬರ್ತಾನೆ ಇರ್ತಾಳೆ, ಈ ರಾಧಾ. ನೋಡಿ, ಅದು ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ರಾಧಾ ಅವಳಲ್ಲ, ರಾಧಾ ನಾನು ಕಂಡ್ರಾಗಕ್ಕಿಲ್ಲ. ನನ್ನ ಬಗ್ಗೆ ಏನೇನೋ ಕೆಟ್ಟದಾಗ ಹೇಳ್ಕೊಟ್ಬಿಟ್ಟು ನಮ್ಮ ಮದುವೆ ನಿಲ್ಲಿಸ್ಬಿಡ್ತಾಳೆ, ಸರಿನಾ? ನನಗೆ ಗೊತ್ತು, ನೀವು ಫೋನಾಗಿ ಮಾತಾಡ್ತಿದ್ರಲ್ಲ, ಅದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಅವಳು ಗಂಡನ ಬಿಟ್ಟು ಎಲ್ಲ ತುಂಬ ಕಷ್ಟಪಡ್ತಾವಳೆ, ಡೈವರ್ಸ್ ಕೊಡಬೇಕು ಅಂತ ಅನ್ಕೊಂಡವಳೆ ಅಂತ ನೀವೇ ತಾನೇ ಹೇಳ್ತಿದ್ದು ನಿಮ್ಮ ಅಮ್ಮನ ಹತ್ರ. ಅದೆಲ್ಲನೂ ನಾನು ಕೇಳಿಸ್ಕೊಂಡೆ. ನೋಡಿ, ಫಿಕ್ಸು ನನ್ನ ನಿಮ್ಮ ಮದುವೆ ಫಿಕ್ಸ್ ಮಾಡಿಬಿಡಿ. ನಾನು ಇವತ್ತು ಹೇಳ್ತೀರಾ, ನಾಳೆ ಹೇಳ್ತೀರಾ, ನೀವೇ ಬಂದ್ಬಿಟ್ಟು ಹೇಳ್ತೀರಾ ಅಂತ ಕಾಯ್ತಾ ಇದ್ದೆ. ಆದರೆ ನೀವು ಬಂದು ಹೇಳಿಲ್ಲ, ಅದಕ್ಕೆ ನಾನೇ ಬಂದು ಹೇಳ್ತಾ ಇದ್ದೀನಿ. ಪ್ರೇಮ ಅವರೇ, ನೀವೇನು ಮಾತಾಡ್ತಾ ಇದ್ದೀರಾ? ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಜಾಸ್ತಿ ಮಾತಾಡೋಕೆ ಹೋಗ್ಬೇಡಿ. ಅದು ನನ್ನ ಕಂಡ್ರಾಗಲ್ಲ ಅಂತ ಹೇಳಿಲ್ವಾ? ಅವಳು ಪಿನ್ನ ಚುಚ್ಚಿಬಿಡ್ತಾಳೆ, ಅವಳು ಸರಿ ಇಲ್ಲ ಅವಳು. ನೋಡಿ, ಬಟ್ಟೆ ಗಿಟ್ಟೆ ತೆಗಿಯಕ್ಕೆಲ್ಲ ಹೋಗ್ಬಿಡನಿ. ಗುರುವಾರ ಡೈವರ್ಸು, ಶುಕ್ರವಾರ ನನ್ನ ನಿಮ್ಮ ಮದುವೆ ಅಷ್ಟೇ ನಿನಿಯ. ಊರವ್ರಿಗೆಲ್ಲ ಗೊತ್ತಾಗೋಗ್ಬಿಟ್ಟೈತೆ ನನ್ನ ನಿಮ್ಮ ವಿಷಯ. ನಾನು ನೀವು ಇಬ್ಬರು ಮನೆಗಿದ್ದಾಗ ನನ್ನ ಗಂಡು ಬಂದ್ಬಿಟ್ಟು ಜೋರಾಗಿ ಜಗಳ ಮಾಡೋದ್ನಲ್ಲ, ಊರಿಗೆಲ್ಲ ಪ್ರಚಾರ ಆಗೋಗ್ಬಿಟ್ಟೈತೆ. ನಾನು ನೀವು ಏನೋ ಲೋವಿ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು, ಮನಸ್ಸು ತುಂಬ ನಾನೇ ಇದ್ದೀನಿ ಅಂತ. ನಿಮಗೆ ಕಷ್ಟದಾಗಿರೋ ಹೆಣ್ಮಕ್ಳು ಅಂದರೆ ಬೋಲಿಷ್ಟ ಅಂತ ಗೊತ್ತು. ನಾನು ಕಷ್ಟದಾಗಿದ್ದೀನಿ ಅಂತ ತಿಳ್ಕೊಂಡೆ ತಾನೇ ನಿಮಗೂ ನನ್ನ ಮೇಲೆ ಪಿರುತಿ ಬಂದಿರೋದು. ಅದೆಲ್ಲ ಗೊತ್ತಿರೈಸ್ಯ ನಿನ್ಯ. ಐ ಲವ್ ಯು ಸೋ ಮಚ್. ನನಗಂತೂ ಒಂಥರ ನಾಚಿಕೆ ಆಯ್ತದೆ. ನಡಿಯಮ್ಮ ಹೋಗೋಣ, ಎಲ್ಲ ಹೇಳಿದ್ದಾಯ್ತು. ಹಲೋ ಪ್ರೇಮ ಅವರೇ, ನಾನು ಹೇಳೋದನ್ನ ಕೇಳಿ. ಅಳಿ ಅಂದ್ರೆ ಇಲ್ಲಿ ಬೇಡ, ಸಂಜೆ ಮಾತಾಡೋಣ. ಇಲ್ಲೆಲ್ಲ ಮನೆ ಅಳಿಗಳಿರ್ತಾರೆ, ಗಾಡಿಗಳಿಗೆಲ್ಲ ಕಿವಿ ಇರ್ತವೆ. ಅಳಿ ಅಂದ್ರೆ ಇಲ್ಲಿ ಮಾತಾಡೋದು ಬೇಡ. ನೀವೇನು ಮಾತಾಡಬೇಕು ಅಂದ್ರೂ ನಿಧಾನಕ್ಕೆ ಏನಿಯ ಮಾತಾಡೋಣ, ಸರಿನಾ? ಇವಾಗೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಕೊಂತ್ರಿ ಬಡ್ಡೆತದವು ಎಲ್ಲ ಕೇಳಿಸ್ಕೊಬಿಡ್ತವೆ. ಮಗಳೇ ಬಾಬಾ ಹೋಗೋಣ. ಹಲೋ ಪ್ರೇಮ ಅವರೇ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿವ್ನಿ. ನೋಡಿ, ನಿಮ್ದು ಯಾವ ತಪ್ಪಿದ್ರು ನನಗೇನು ಬೇಜಾರಿಲ್ಲ. ನನಗೆ ಗೊತ್ತು, ನೀವು ಕುಡಿತೀರಿ ಅಂತ ಹೇಳ್ತೀರಾ, ಹಳೆ ಲೋವರ್ ಇದ್ರು ಅಂತ ಹೇಳ್ತೀರಾ. ಅದೆಲ್ಲ ನನಗೊಂದು ಮ್ಯಾಟ್ರೆ ಎಲ್ಲ ಬಿಟ್ಬಿಡಿ. ರೀ ಪ್ರೇಮ, ನಿಂತ್ಕೊಳ್ರಿ. ನಾನು ಯಾವಾಗ ಹೇಳ್ದೆ ನೀವಂದ್ರೆ ನನಗೆ ಇಷ್ಟ ಅಂತ ಹೇಳಿ? ಪ್ರೇಮ ಅವರೇ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಇದೇನಿದು, ಊರೆಲ್ಲ ಪ್ರಚಾರ ಮಾಡೋರ? ನಾನು ಅವ್ರ ಮನೆಗೆ ಹೋದ್ರೆ ಪ್ರಚಾರ ಯಾಕೆ ಮಾಡಬೇಕು? ನಾನೇನು ಅಂತ ಕೆಲಸ ಮಾಡಿದ್ದೀನಿ ಪ್ರಚಾರ ಮಾಡೋ ಅಂಥದ್ದು? ಶಿಟ್. ಏನ್ ಸರ್, ಏನ್ ನಡೀತಾ ಇತ್ತಿಲಿ? ರಾಧಾ ಅವರೇ, ನೀವೇ ನಮ್ಮನ್ನು ಕಾಪಾಡಬೇಕು. ನೋಡಿ, ನಾನು ಏನು ಮಾಡೇ ಇಲ್ಲ. ನನಗೇನು ನನ್ನ ಗಂಡ ತುಂಬ ಹೊಡಿತಾನೆ, ನನ್ನ ಗಂಡ ಹಂಗೆ ಟಾರ್ಚರ್ ಕೊಡ್ತಾನೆ, ನನ್ನ ಗಂಡ ಹಿಂಗೆ ಮಾಡ್ತಾನೆ ಅಂತ ಸ್ವಲ್ಪ ಹೇಳಿದ್ರು. ನಾನು ಅವ್ರ ಗಂಡ ಬುದ್ಧಿ ಹೇಳ್ಬಿಟ್ಬಿಡೋಣ ಅಂತ ಮನೆಗೆ ಹೋಗಿದ್ದೆ. ಹಿಂಗೆಲ್ಲ ಮಾಡ್ಬಿಡಪ್ಪ ನೀನು ಅಂತ ಅಷ್ಟೇ. ಅಷ್ಟಕ್ಕೇನೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವ್ರ ಗಂಡ ಅವರೆಲ್ಲನೂ ಇವ್ರು ಜಗಳ ಆಡಿದ್ರು. ನಾನು ಏನೋ ಲವ್ ಮಾಡ್ತಾವ್ರು, ಅದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾನು ಬಿಡುವ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಸಮಾಧಾನ ಹೇಳೋಣ ಅಂತ ಸಮಾಧಾನ ಮಾಡಿದೆ. ಈಗ ನೋಡಿದ್ರೆ ಮತ್ತೆ ಇವ್ರು ಬಂದ್ಬಿಟ್ಟು ನೋಡಿದ್ರೆ ಶುಕ್ರವಾರ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾವ್ರಲ್ಲ. ಒಳ್ಳೆ ಜೋಡಿ ಅಲ್ವಾ? ಆರಾಮ ಮದುವೆ ಮಾಡ್ಕೊಳ್ಳಿ. ನೀವು ಹೇಳ್ತಾ ಇದ್ರಿ ನಂಗೆ ಹಳ್ಳಿ ಹುಡುಗಿ ಬೇಕು, ನೊಂದಿರ ಹುಡುಗಿ ಬೇಕು ಅಂತ. ಪಾಪ ಪ್ರೇಮನ್ನು ತುಂಬ ನೊಂದ್ಬಿಟ್ಟವಳೆ. ನೀವು ತಮಾಷೆ ಮಾಡ್ಬಿಡಿ, ಸುಮ್ಮನಿರ್ರಿ. ನಾನು ಸೀರಿಯಸ್ ಆಗಿ ತಲೆ ಕೆಡಿಸ್ಕೊಂಡು ನಾನು ಕೂತಿದ್ದೀನಿ. ಇದೊಳ್ಳೆ ಸವಸ ಆಯ್ತಲ್ಲ. ನೋಡಿ, ನಾನು ತುಂಬ ಅಂದರೆ ತುಂಬ ಇದಾಗೋಗ್ಬಿಟ್ಟಿದ್ದೀನಿ, ತುಂಬ ಸೀರಿಯಸ್ ಆಗಿದ್ದೀನಿ. ನೀವು ಸುಮ್ಮನಿರಿ, ತಮಾಷೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವಳಿಗೆ ಹೋಗ್ಬಿಟ್ಟು ನಾನು ಹೆಂಗಾದ್ರೂ ಹೇಳ್ಬೇಕಲ್ಲ. ನಮ್ಮ ಮನೆಗೆ ಬೇರೆ ನಮ್ಮಮ್ಮ ರೌಡಿ ಥರ ಆಡ್ತಾರೆ. ನಮ್ಮಮ್ಮ ಇಲ್ಲ, ನೀನು ಯಾರನ್ನೂ ಇಷ್ಟಪಡಬಾರ್ದು, ಯಾರನ್ನೂ ಮದುವೆ ಮಾಡ್ಕೋಬಾರ್ದು, ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಜೋರಾಗಿ ಕೂಗಾಡ್ತಾವ್ರೆ. ಅಯ್ಯೋ, ಅದ್ರ ಮಧ್ಯೆ ಇವ್ರು ಬೇರೆ. ಹೀಗೆ ಏನ್ರಿ ಮಾಡೋದು? ಹೋಗ್ಬಿಟ್ಟು ಮನ್ಸು ಬಿಟ್ಬಿಟ್ಟು ನನಗೆ ಇಷ್ಟ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ಬೇಕು. ಹೇಳಿದ್ರೆ ಏನು ತೊಂದರೆ ಇಲ್ಲ ಅಲ್ವಾ? ನಾನು ಯಾವಾಗೂ ನನ್ನ ಸಿಟಿನಲ್ಲಿರೋದಕ್ಕೆ ಎಲ್ಲ ನನ್ನ ಗರ್ಲ್ ಫ್ರೆಂಡ್ಸ್ ಜೊತೆ ಮಾತಾಡಿ ಅಭ್ಯಾಸ ಆಗ್ಬಿಟ್ಟೈತೆ. ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಅದೇ ಥರ ಇವ್ರಿಗೂ ಮಾಡೋಣ ಅಂತ ಹೋಗಿ ಯಾವ ಥರ ತಗ್ಲಾಕೊಂಡಿದ್ದೀನಿ ನೋಡಿ. ನೋಡಿ, ಇದು ಹಳ್ಳಿ, ಸಿಟಿ ಅಲ್ಲ.
ಸುಮ್ಮನೆ ಬೇರೆ ಗಂಡಸರು ಹಂಗೆಲ್ಲ ಜೊತೆ ಚೆನ್ನಾಗಿರೋದು ಕ್ಲೋಸ್ ಆಗಿರೋದು ಇದ್ರೆ ಈ ಥರ ಎಲ್ಲ ಮಾತುಗಳು ಬಂದೇ ಬರ್ತವೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸರಿನಾ. ಡೈರೆಕ್ಟಾಗಿ ಹೋಗ್ಬಿಟ್ಟು ನೀವು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ. ಶಿಟ್, ಹೇಳೋಣ ಅಂತಾನೆ ಕರೆದ್ರೆ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಓಡೋಗ್ತಾವ್ರಲ್ಲ ಅಮ್ಮ ಮಗಳು ಇಬ್ರು. ಯಾವ ಥರ ಹ್ಯಾಂಡ್ಲು ಮಾಡೋದು? ಅವ್ರ ಹಸ್ಬೆಂಡ್ಗೆ ಹೋಗ್ಬಿಟ್ಟು ಹೇಳ ನಿಮ್ಮ ವೈಫ್ ಇಷ್ಟ ಇಲ್ಲ ಅಂತ. ಹೇ ಅವಳಿಗೆ ಹೋಗಿ ಹೇಳಿ, ಸುಮ್ಮನೆ ಅವ್ರಿಗೆ ಯಾಕೆ ಹೇಳ್ತೀರಾ? ಅಯ್ಯೋ, ಅವಳು ಡೈವರ್ಸ್ ಬೇರೆ ಗಂಡಂಗೆ ಕೊಟ್ಬಿಟ್ಟವಳಂತೆ. ಗುರುವಾರ ಡೈವರ್ಸ್ ತಗತ್ತವ್ರಂತೆ. ಅಯ್ಯೋ ಸರ್, ಇದೇನು ಮಾಡ್ತಿದ್ದೀರಾ? ಫಸ್ಟ್ ಹೋಗಿ ಹೇಳಿ ಅವಳಿಗೆ. ಡೈವರ್ಸ್ ತಗೊಂಡ ಮತ್ತೆ ತುಂಬ ಬೇಜಾರು ಮಾಡ್ಕೊಂತಾರೆ. ಫಸ್ಟ್ ಹೋಗಿ ಹೇಳಿ. ಆಮೇಲೆ ಮತ್ತೆ ಅದೇ ವಿಷಯನೇ ದೊಡ್ಡದು ಮಾಡ್ಬಿಡ್ತಾಳೆ ಅವಳು. ಮೊದಲೇ ಸರಿ ಇಲ್ಲ ಅವಳು, ನಿಮ್ಗೆ ಗೊತ್ತಲ್ವ ಅವಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ನೀವು ಯಾಕೆ ಅವರಿಗೆಲ್ಲ ಹೆಲ್ಪ್ ಮಾಡಕ್ಕೆ ಹೋದ್ರಿ? ಅಷ್ಟೊಂದೇನೋ ಹೆಲ್ಪ್ ಮಾಡಬೇಕು ಅಂತಂದಿದ್ರೆ ನಾನು ಪದ್ದು ನಮ್ಮ ಮತ್ತೆ ನಮ್ಮ ಮಾವ ಎಲ್ಲರೂ ಇರಲಿಲ್ವಾ? ನಾವು ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಿಲ್ವಾ? ಅವ್ರಿಬ್ರು ಸರಿ ಇಲ್ಲ ಅಂತ ನೀನೇ ಬಿಟ್ರದ್ ನಾವು. ಅವ್ರಿಬ್ರು ಸರಿ ಇಲ್ಲ, ಬಡತದವ್ರು ಸರಿನೇ ಇಲ್ಲ, ಅದಕ್ಕೆ ತಾನೇ ಉಗುತ್ ಕಳಿಸಿರೋದು. ಹೋ ಶಿಟ್, ಹೌದಲ್ವಾ? ನೀವೇ ಹೆಲ್ಪ್ ಮಾಡ್ತಿಲ್ಲ ಅಂದಮೇಲೆ ನಾನು ಯಾಕೆ ಹೆಲ್ಪ್ ಮಾಡಬೇಕಿತ್ತು? ಒಳ್ಳೆ ಕತೆ ಆಗೋಯ್ತಲ್ಲ. ಹೆಲ್ಪ್ ಮಾಡಬೇಕಿತ್ತ ನಾನು. ಈಗ ತಗ್ಲಾಕೊಂಡಿದ್ದೀನಿ. ಇವಳಿಗೆ ಹೋಗ್ಬಿಟ್ಟು ಫಸ್ಟ್ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ, ನಮ್ಮ ಮನೆಗೆ ಒಂದು ಕತೆ ಆದರೆ ಇವಳ್ದೊಂದು ಕತೆ. ನೋಡಿ ಏನಾಗಲ್ಲ ಅಲ್ವಾ ರಾಧವ್ರೆ? ಸದ್ಯಕ್ಕೆ ನೀವು ಹೋಗಿ ಹೇಳಿ, ಆಮೇಲೆ ನೋಡೋಣ. ಅವಳು ಕಿತಾಪತಿ ಮಾಡ್ತಾಳೆ ಫಸ್ಟೇನೆ. ನೀವು ಫಸ್ಟ್ ಹೋಗಿ ಹೇಳಿದ್ರೆ ಎಲ್ಲ ಸಮಾಧಾನವಾಗಿರ್ತೈತೆ. ಈ ಪ್ರೇಮಿಗೆ ಏನು ಬಂತು? ಗಂಡನ್ ಬಿಟ್ಬಿಟ್ಟು ಇವರಿಂದ ಬೀಳಕ್ಕೆ. ಇದೊಳ್ಳೆ ಪ್ರೇಮಿ ಸವಾಸ ಆಯ್ತಲ್ಲ. ಇವಳು ಪ್ರೇಮಿ ಅಂತೂ ಸುಮ್ಮನೆ ಇರೋ ಅಂತೋಳೆ ಅಲ್ಲ. ಏನಾರ ಒಂದು ಕಿತಾಪತಿ ಮಾಡ್ತಾನೆ ಇರಬೇಕು ಈ ಪ್ರೇಮಿ, ಮನೆಯಾಳಿ ಪ್ರೇಮಿಗೆ. ಒಳ್ಳೆ ಕತೆ. ಏನರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಗ್ಯಾಪ್ ಆಗ್ತಿರೋದಕ್ಕೆ ನಿಮ್ಗಾಗಲೇ ಬೇಜಾರಾಯ್ತಾ ಇದೆ ಅಂತ ನನಗೆ ಗೊತ್ತು. ನಿಮಗೋಸ್ಕರನೇ ನಾನು ಮನೆಯೇ ಬೇರೆ ಮನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಚೇಂಜ್ ಮಾಡಬೇಕು ಅಂತಲೇ ಅನ್ಕೊಂಡಿವ್ನಿ ಮನೆಯ. ಇಲ್ಲೆಲ್ಲ ಇದ್ಬಿಟ್ಟು ಸುಮ್ಮನೆ ಫೋನಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೋತಾರೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಸುಮ್ಮನೆ ಯಾಕೆ? ಮನೆಯೇ ಚೇಂಜ್ ಮಾಡ್ಕೊಂಡು ನಾನು ಹೆಂಗೋ ಬೇರೆ ದೂರ ಇದ್ದರೆ ಯಾರೂ ಇದು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಮನೆಯ ನೋಡಿ ಎಲ್ಲ ಮಾಡಿದ್ದೀನಿ. ಈ ಬರೋ ಭಾನುವಾರನೇ ಹೋಯ್ತಾ ಇದ್ದೀವಿ ಮನೆಗೆ. ಹೋದ್ಮೇಲೆ ಎಲ್ಲ ಜೋಡಿಸ್ಕೊಂಡ್ಮೇಲೆ ಒಂದು ದಿನಕ್ಕೆಲ್ಲ ಜೋಡಿಸ್ಕೊಬೋದು ಮನೆಗೆ. ಎಲ್ಲ ಜೋಡಿಸ್ಕೊಂಡ್ಮೇಲೆ ಆಮೇಲೆ ಎಲ್ಲ ಕರೆಕ್ಟಾಗಿ ವಿಡಿಯೋ ಹಾಕೊಂಡು ಹೋಯ್ತೀನಿ ಕಣ್ರಪ್ಪ. ಮೊದಲು ಹೆಂಗೆ ಬರೋವೋ 8 ವಿಡಿಯೋ ಎಲ್ಲ ಚಾನಲಿಂದ ಅಷ್ಟು ಬಂದೇ ಬರ್ತವೆ. ಅಲ್ಲಿ ತನಕ ಸಹಕರಿಸಿ ಸರಿನಾ?